ನಮಸ್ಕಾರ. ಈ ರಾಶಿ ನಕ್ಷತ್ರದ ತಂದೆ ತಾಯಿಗಳು ನಿಮಗಿದ್ದರೆ ಎಸ್ಪೆಷಲಿ ನಿಮ್ಮ ಮಕ್ಕಳು ಆ, ಖಂಡಿತವಾಗ್ಲೂ ಕೋಟ್ಯಾಧಿಪತಿಗಳು ಆಗೇ ಆಗ್ತಾರೆ, ಗ್ಯಾರಂಟಿ. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಂಥ ತಂದೆ ತಾಯಿನ ಪಡೆಯೋಕೆ ಮಕ್ಕಳು ತುಂಬ ಅದೃಷ್ಟ ಮಾಡಿರಬೇಕು. ಮತ್ತು ಇಂಥ ಮಕ್ಕಳನ್ನ ಪಡೆಯೋಕೆ ತಂದೆ ತಾಯಿಗಳು ತುಂಬ ಅದೃಷ್ಟ ಮಾಡಿರಬೇಕು. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಹೇಳ್ತಾ ಹೋಗ್ತೀನಿ. ಮೊದಲು ನೋಡಿ, ಯಾರ ಮನೆಯಲ್ಲಿ ತಂದೆ ತಾಯಿಗಳು ಸಮಾಧಾನದಿಂದ ಇರ್ತಾರೋ, ತಾಳ್ಮೆ ಇರುತ್ತೋ, ಒಳ್ಳೆ ಚಿಂತನೆಗಳು ಮಾಡ್ತಾ ಇರ್ತಾರೋ, ಮನೆ ಒಳಗಡೆ ತಂದೆ ತಾಯಿಗಳು ಜಗಳ ಆಡ್ದಲೇ, ಸಿಟ್ಟು ಕೋಪ ಹಠ ಮಾಡ್ಕೊಂಡಲೇ, ಮಕ್ಕಳಿಗೆ ಬೈದಲೇ, ಸಿಟ್ಟು ಕೋಪ ಹಠ ಮಾಡ್ದಲೇ, ಎಸ್ಪೆಷಲಿ ಮನೆ ಒಳಗಡೆ ಯಾರು ಕೆಟ್ಟ ಮಾತುಗಳು ಆಡಲ್ವೋ ಗಂಡ ಹೆಂಡ್ತಿಗಳು, ಎಸ್ಪೆಷಲಿ ತಂದೆ ತಾಯಿಗಳು ಕೈ ಕೈ ಮಿಲಾಯಿಸ್ದಲೇ ಇರೋದು, ಜಗಳ ಕೋಪ ಸಿಟ್ಟು ಕೋಪ ಜಗಳ ಮಾಡ್ಕೊಂಡಲೇ ಇರೋದು, ಭಾಳ ತಾಳ್ಮೆ ಸಮಾಧಾನದಿಂದ ಇದ್ದು ಒಳ್ಳೆ ಚಿಂತನೆಗಳು ಮಾಡ್ತಾ, ಮಕ್ಕಳಿಗೆ ಒಳ್ಳೆ ಗೈಡೆನ್ಸ್ ಮಾಡ್ತಾ ಯಾರು ಇರ್ತಾರೋ ಖಂಡಿತವಾಗ್ಲೂ ಅಂಥ ಮನೆಯಲ್ಲಿ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ, ಏಳ್ಗೆ ಅಭಿವೃದ್ಧಿ ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಖಂಡಿತವಾಗ್ಲೂ ಕೋಟ್ಯಾಧಿಪತಿಗಳು ಅವ್ರ ಜೀವನದಲ್ಲಿ ಆಗೇ ಆಗ್ತಾರೆ, ಗ್ಯಾರಂಟಿ. ಯಾವ್ಯಾವ ರಾಶಿ ನಕ್ಷತ್ರದ ತಂದೆ ತಾಯಿಗಳಿದ್ದರೆ ಅಂತಂದರೆ, ಈಗ ಎಕ್ಸಾಂಪಲ್ಲು, ಈ ಮೇಷರಾಶಿಯಲ್ಲಿ ತಂದೆ ಇದ್ದರೆ ತಾಯಿ ಸಿಂಹ ರಾಶಿ ಅಥವಾ ಧನುರ್ ರಾಶಿಯಲ್ಲಿ ಇರಬೇಕು. ತಂದೆ ಈ ವೃಷಭ ರಾಶಿ ಆಗಿದ್ದರೆ ತಾಯಿ ಕನ್ಯಾ ರಾಶಿ ಆಗಿರಬೇಕು. ತಂದೆ ಮಿಥುನ ರಾಶಿ ಆಗಿದ್ದರೆ ತಾಯಿ ತುಲಾ ರಾಶಿ ಆಗಿರಬೇಕು. ತಂದೆ ಕರ್ಕಾಟಕ ರಾಶಿ ಆಗಿದ್ದರೆ ತಾಯಿ ವೃಶ್ಚಿಕ ರಾಶಿ ಅಥವಾ ಮೀನ ರಾಶಿ ಆಗಿರಬೇಕು. ತಂದೆ ಸಿಂಹ ರಾಶಿ ಆಗಿದ್ದರೆ ತಾಯಿ ಧನುರ್ ರಾಶಿ ಅಥವಾ ಮೇಷ ರಾಶಿ ಆಗಿರಬೇಕು. ತಂದೆ ಕನ್ಯಾ ರಾಶಿ ಆಗಿದ್ದರೆ ತಾಯಿ ವೃಷಭ ರಾಶಿ ಆಗಿರಬೇಕು. ತಂದೆ ತುಲಾ ರಾಶಿ ಆಗಿದ್ದರೆ ತಾಯಿ ಮಿಥುನ ರಾಶಿ ಆಗಿರಬೇಕು. ತಂದೆ ವೃಶ್ಚಿಕ ರಾಶಿ ಆಗಿದ್ದರೆ ತಾಯಿ ಕರ್ಕಾಟಕ ರಾಶಿ ಅಥವಾ ಮೀನ ರಾಶಿ ಆಗಿರಬೇಕು. ತಂದೆ ಧನುರ್ ರಾಶಿ ಆಗಿದ್ದರೆ ತಾಯಿ ಮೇಷ ರಾಶಿ ಅಥವಾ ಸಿಂಹ ರಾಶಿ ಆಗಿರಬೇಕು. ತಂದೆ ಮಕರ ರಾಶಿ ಆಗಿದ್ದರೆ ತಾಯಿ ಕುಂಭರಾಶಿ ಅಥವಾ ಮಕರ ರಾಶಿ ಆಗಿರಬೇಕು. ತಂದೆ ಕುಂಭರಾಶಿ ಆಗಿದ್ದರೆ ತಾಯಿ ಕುಂಭರಾಶಿ ಅಥವಾ ಮಕರ ರಾಶಿ ಆಗಿರಬೇಕು. ತಾಯಿ ಮೀನ ರಾಶಿ ಆಗಿದ್ದರೆ ತಂದೆ ಕರ್ಕಾಟಕ ರಾಶಿ ಅಥವಾ ವೃಶ್ಚಿಕ ರಾಶಿ ಆಗಿರಬೇಕು. ಈ ಎಸ್ಪೆಷಲಿ ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಸಿಟ್ಟು ಕೋಪ ಹಠ ಮಾಡ್ಕೊಬಾರ್ದು, ಜಗಳಗಳು ಆಡಬಾರ್ದು. ತಾಳ್ಮೆ ಸಮಾಧಾನ ಒಳ್ಳೆ ಚಿಂತನೆಗಳು ಮಾಡ್ತಾ ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶಕನಾಗಿ ಅವರಿಗೆ ತಿದ್ದಿ ಬುದ್ಧಿ, ಈ ಜೀವನ ಅಂದರೆ ಈ ರೀತಿ ಇರುತ್ತೆ, ನೀವು ಈಗ ಹೋಗಬೇಕು, ಈಗ ಈ ರೀತಿಯಲ್ಲಿ ಓದಬೇಕು, ಬೆಳಿಬೇಕು, ಒಳ್ಳೊಳ್ಳೆ ಎಕ್ಸಾಂಪಲ್ಸ್ಗಳು ಕೊಡ್ತಾ ಮಕ್ಕಳಿಗೆ ಜೀವನದ ಒಳ್ಳೆ ಹಾದಿಯಲ್ಲಿ ಕರ್ಕೊಂಡೋದ್ರೆ ಖಂಡಿತವಾಗ್ಲೂ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ತಂದೆ ತಾಯಿ ಆಗಿದ್ದು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಕ್ಲೀನಾಗಿ ಬೆಳೆಸಿದರೆ ಖಂಡಿತವಾಗ್ಲೂ ಮಕ್ಕಳು ಚೆನ್ನಾಗೆ ವಿದ್ಯಾಭ್ಯಾಸ ಮಾಡ್ತಾರೆ. ಮತ್ತು ಹೈಯರ್ ಎಜುಕೇಷನ್ಸು ಮಾಡಿಬಿಟ್ಟು ಜೀವನದಲ್ಲಿ ಏಳಿಗೆ ಅಭಿವೃದ್ಧಿಗಳು ಕಾಣ್ತಾ ಉನ್ನತ ಮಟ್ಟಕ್ಕೆ ಹೋಗಿ ಖಂಡಿತವಾಗ್ಲೂ ಕೋಟ್ಯಾಧಿಪತಿಗಳು ಆಗೇ ಆಗ್ತಾರೆ. ಎಲ್ಲ ತಂದೆ ತಾಯಿಗಳ ಕೈನಲ್ಲೇ ಇರುತ್ತೆ. ನಿಮ್ಮ ಜೀವನ ನಿಮ್ಮ ಕೈನಲ್ಲಿ. ಅರ್ಥ ಆಯ್ತಾ? ಯಾಕೆಂದರೆ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ಅಷ್ಟೇ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಲ್ಲ. ಇನ್ನೊಂದು ಅನ್ಕೊಬೋದು, ಇಂಥ ರಾಶಿ ನಕ್ಷತ್ರನೇ ಆಗಿರ್ಬೇಕಲ್ಲ ಗುರುಗಳೇ ಅಂತ. ಅದೃಷ್ಟ ಇದ್ದವರಿಗೆ ಮಾತ್ರ, ಭಗವಂತನ ಆಶೀರ್ವಾದ ಇದ್ದವರಿಗೆ ಮಾತ್ರ ಈ ರಾಶಿ ನಕ್ಷತ್ರದ ತಂದೆ ತಾಯಿಗಳು ಸಿಗ್ತಾರೆ. ಇನ್ನೊಂದು, ಅಲ್ಲ ಗುರುಗಳೇ, ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ರಾಶಿ ನಕ್ಷತ್ರಗಳು ಗೊತ್ತಿರಲ್ಲ, ಅವರೆಲ್ಲ ಕೋಟ್ಯಾಧಿಪತಿಗಳಾಗಿರ್ತಾರಲ್ಲ, ಅವ್ರ ಮಕ್ಕಳು ಈಗ ಫಿಲಮ್ ಲ್ಯಾಂಡಲ್ಲಿ ಮಾಡ್ಕೊಂಡಿರ್ತಾರೆ, ಅವರೆಲ್ಲ ಕೋಟ್ಯಾಧಿಪತಿಗಳು. ಅಂದರೆ ಅವರು ತಂದೆ ತಾಯಿಗಳು ಕೋಟ್ಯಾಧಿಪತಿಗಳಾಗಿದ್ದರೆ, ವಿಪರೀತ ಆಸ್ತಿ ಮಾಡಿದರೆ ಆಬ್ವಿಯಸ್ಲಿ ಮಕ್ಕಳು ಬಂದೇ ಬರ್ತಾರೆ.
ಅವ್ರ ತಾತ ಅಜ್ಜಿಗೆ ಪಿತ್ರಾರ್ಜಿತ ಆಸ್ತಿಗಳು ವಿಪರೀತ ಇದ್ದು ಅವ್ರ ತಾತ ಅಜ್ಜಿಗಳು ವಿಪರೀತ ಕೋಟ್ಯಾಧಿಪತಿಗಳು ಆದರೆ ಆಬ್ವಿಯಸ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಂದೇ ಬರುತ್ತೆ. ಅವರೆಲ್ಲ ಕೋಟ್ಯಾಧಿಪತಿಗಳು ಡೀಫಾಲ್ಟ್ ಆಗೇ ಆಗ್ತಾರೆ. ಬಟ್ ಏನು ಇಲ್ದಲೆ ಝೀರೋ ಟು ಹೀರೋ ಆಗಬೇಕಂದ್ರೆ ಈ ರೀತಿ ಈ ರಾಶಿ ನಕ್ಷತ್ರದ ತಂದೆ ತಾಯಿಗಳು ಮಕ್ಕಳಿಗೆ ಸಿಕ್ಕರೆ ನೀವೇ ಭಾಗ್ಯವಂತರು. ಈ ರಾಶಿ ನಕ್ಷತ್ರದ ಇದ್ದು ತಂದೆ ತಾಯಿಗಳು ಈ ರೀತಿ ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಜೀವನದಲ್ಲಿ ಏಳ್ಗೆ ಅಭಿವೃದ್ಧಿಗಳು ಉನ್ನತ ಮಟ್ಟಕ್ಕೆ ಹೋಗೇ ಹೋಗ್ತಾರೆ. ನಮಸ್ಕಾರ.